स्वागत है आपका बी न्यूज नेशन में। मैं हूं आबिद हुसैन शेख। कांग्रेस के कार्यकर्ताओं को नई उड़ान देने के लिए चिंतन संकल्प शिविर का आयोजन कांग्रेस की ओर से किया गया। नवा चिंतन संकल्प शिविर का आयोजन बीजापुर कांग्रेस कमेटी की ओर से शहर के हेमरेड्डी मल्लम्मा फंक्शन हॉल में कांग्रेस की ओर से नवा संकल्प शिविर नाम से कार्यक्रम का आयोजन किया गया, जिसके चीफ गेस्ट बने राज्यसभा सदस्य सैयद नसीर हुसैन, केपीसीसी कार्याध्यक्ष सतीश जारकीहोली, जिले के कांग्रेस विधायक एमबी पाटिल, शिवानंद पाटिल, यशवंत राय गौड़ा पाटिल, एमएलसी सुनील गौड़ा पाटिल, प्रकाश राठौड़, कांग्रेसी नेता अब्दुल हमीद मुशर्रफ के अलावा कांग्रेस के कई दिग्गज नेता और कार्यकर्ता रहे मौजूद। अनेक जिल्ಲೆಗಳಲ್ಲಿ ಬಹಳ ಒಳ್ಳೆಯ ಒಂದು ಸಲಹೆ ಸೂಚನೆಗಳು ಬಂದಿದ್ದಾವೆ. ಅದು ಮುಂದೆ ಯಾವ ರೀತಿ ಅದನ್ನ ಕೆಪಿಸಿಸಿ ಅವರಾಗಲಿ ಪ್ರಚಾರ ಸಮಿತಿ ನಾವಾಗಲಿ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನ ಅಥವಾ ನಮ್ಮ ಮುಂದಿನ ಮ್ಯಾನಿಫೆಸ್ಟೋ ಬರ್ತದಲ್ಲ, ಆ ಮ್ಯಾನಿಫೆಸ್ಟೋದಲ್ಲಿ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನೆಲ್ಲ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಬಹಳ ಒಂದು ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಜರುಗಿದೆ. ಬಹುಶಃ ಈ ಊಟದ ನಂತರ ಮತ್ತೆ ಇನ್ನು ಯಾರ್ಯಾರು ಕಾರ್ಯಕರ್ತರು, ಇನ್ನು ಯಾರ್ಯಾರು ಪದಾಧಿಕಾರಿಗಳು ಯಾರ್ಯಾರು ತಾವು ತಮ್ಮ ಅಭಿಪ್ರಾಯಗಳನ್ನ ಮಾತನಾಡೋದು 5 ಗಂಟೆವರೆಗೆ ತಾವು ಇನ್ನಷ್ಟು ತಾಳ್ಮೆಯಿಂದ ಬಹುಶಃ ಎಲ್ಲರೂ ಕೂತ್ಕೊಂಡು ಆ ಸಲಹೆಯ ಸೂಚನೆಗಳನ್ನ ತಾವು ಕೊಟ್ಟು ಅದನ್ನು ಕ್ರೋಢೀಕರಿಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ತಾವೆಲ್ಲರಿಗೂ ಕೂಡ ಅದನ್ನು ಕೆಪಿಸಿಸಿ ಕಳಿಸಬೇಕು ಅಂತ ಹೇಳಿ ಇವತ್ತು ಭಾಳ ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗಿದೆ. ನಾನು ಜಾಸ್ತಿ ಯಾವುದೇ ವಿಚಾರಗಳನ್ನು ಮುಟ್ತೆ ತಮ್ಮೇನು ಭಾವನೆಗಳನ್ನು ವ್ಯಕ್ತಪಡಿಸಿದಿರಿ, ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದ್ರಿ, ಪಕ್ಷ ಯಾವ ರೀತಿ ಪುನಶ್ಚೇತನಗೊಳ್ಳಬೇಕು ಮತ್ತು ಯಾವ್ಯಾವ ಸಮುದಾಯಗಳಿಗೆ ಮತ್ತು ಏನೇನು ಇವತ್ತು ಪ್ರಾತಿನಿಧ್ಯ ಕೊಡುವಂಥದ್ದಾಗಿರ್ಬೋದು ಮತ್ತು ಇನ್ನಿತರ ಹೀಗೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಹೇಳಿದ್ದೀರಿ. ಅವೆಲ್ಲವನ್ನು ಕೂಡ ನಾವು ಕೂಡ ಆಲಿಸಿದ್ವಿ. ಬರುವಂಥ ದಿವಸದಲ್ಲಿ ನಾವೆಲ್ಲರೂ ಕೂಡಿ, ನಾವು ಒಬ್ಬನೇ ಅಂತಾರೆ ಎಲ್ಲರೂ ಕೂಡಿ ಆ ಕಡೆ ತಮ್ಮ ಒಂದು ಅಭಿಪ್ರಾಯಗಳಿಗೆ ನಾವು ಗಮನ ಹರಿಸ್ತೀವಿ. ಪ್ರಾಮಾಣಿಕವಾಗಿ ಗಮನ ಹರಿಸಿ ಸೂಕ್ತ ನ್ಯಾಯವನ್ನು ಒದಗಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಮ್ಮೆಲ್ಲರಿಗೂ ಒಂದಿಷ್ಟು ಮಾತುಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಪಂದನೆ ಮಾಡಬೇಕಂತ ಒತ್ತಾಯ ಮಾಡಿದ್ವಿ. ಇಲ್ಲಿ ಕೂಡ ಒತ್ತಾಯ ಮಾಡ್ತೀವಿ. ನೋಡಿ, ವರದಿ ಹೇಳ್ತಿದಾರೆ, ಅವ್ರು ಹೇಳಿದಂಗೆ ಆಗ್ತಾ ಇಲ್ಲ. ಯಾವಾಗ ಹೇಳ್ತಾರೆ ಅವಾಗ ಮಳೆ ಆಗ್ತಾ ಇಲ್ಲ, ಯಾವಾಗ ಹೇಳ್ತಾರೆ ಅವಾಗ ಮಳೆ ಆಗ್ತದೆ. ಅಲ್ಲೂ ಕೂಡ ಭಾಳ ಸಮಸ್ಯೆ ಇದೆ. ಅದರಿಂದ ರೈತರಿಗೆ ತೊಂದರೆ ಆಗ್ತದೆ. ಯಾಕಂದ್ರೆ ಮಳೆ ಬರದಿಂದ ಅವರೆಲ್ಲ ಬೆಳೆ ಮಾಡ್ತಾರೆ. ಸೊ ಬರದೇ ಇದ್ದಾಗ ಸಮಸ್ಯೆ ಆಗಿದೆ. ಸೊ ಗೊಂದಲ ಅಂತ ಇದೆ, ಸರಿಪಡಿಸಿ ಮಾಡುವಂಥ ಬೇಕಾರೆ ಅದು ಸೈಕಲ್ ಅದು ತಿರುಗ್ತಾನೆ ಇರ್ತದೆ. ಸೊ ಈಗ ಅವ್ರ ಕಾಲಿದೆ, ಒಂದು ಮತ್ತೆ ನಮ್ಮ ಕಾಲು ಬರ್ಬೋದು. और खबरों के लिए देखते रहिए बी न्यूज नेशन।